ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ಉತ್ತರ ಸೊಲ್ಲಾಪುರ ತಾಲೂಕು ಭೋಗಾವ್ ಗ್ರಾಮದ ಅಂಬಾಬಾಯಿ ಮಂದಿರದ ಎದುರುಗಡೆ ಒಂದು ಪ್ರಾಚೀನ ಮೂರ್ತಿ ಇರುವುದು ಕಂಡುಬರುತ್ತದೆ ಮತ್ತು ಬಲಬದಿಗೆ ಒಂದು ವೀರಗಲ್ಲು ಇರುವುದನ್ನು ನೋಡಬಹುದು. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಉತ್ತರ ಸೊಲ್ಲಾಪುರ ತಾಲೂಕಿನ ಭೋಗಾವ್ ಗ್ರಾಮದ ಭೋಗೇಶ್ವರ ದೇವಾಲಯ. ಈ ಭೋಗೇಶ್ವರ ದೇವಾಲಯದ ಮೂಲಕ ಈ ಊರಿಗೆ ಭೋಗಾವ್ ಎಂಬ ಹೆಸರು ಬಂದಿರಬಹುದು. ಭೋಗಾವ್ ಗ್ರಾಮದ ಮಲ್ಲಿಕಾರ್ಜುನ ದೇವಾಲಯ ಇದು ಪ್ರಾಚೀನ ದೇವಾಲಯ ಇರಬಹುದು ಎನ್ನಲಿಕ್ಕೆ ಈ ಶಿಲ್ಪವನ್ನು ನೋಡಬಹುದು. ಇಲ್ಲಿ ಹೊರಗಡೆ ಕಾಣುವ ಲಿಂಗ ಇದು ಭಂಗವಾದ ನಂತರ ಇದನ್ನು ಹೊರಗಡೆ ಇಟ್ಟಿರಬಹುದು. ಇಲ್ಲಿ ಸದ್ಯ ಒಳಗಡೆ ಕಾಣುವಂಥ ಲಿಂಗ ಇದು ಇತ್ತೀಚೆಗೆ ಸ್ಥಾಪನೆಯಾಗಿರಬಹುದು. ಭೋಗಾವ್ ಗ್ರಾಮದ ಹನುಮಾನ ದೇವಾಲಯದ ಹಿಂದುಗಡೆ ಶಿವಲಿಂಗ ಇರುವುದನ್ನು ನೋಡಬಹುದು. ಅದೇ ರೀತಿ ಒಂದು ನಾಗಶಿಲ್ಪ ಕೂಡ ನೆಲದ ಮೇಲೆ ಮಲಗಿದೆ. ಇನ್ನೊಂದು ಇಲ್ಲಿ ಕಾಣುವ ಕಲ್ಲು ವೀರಗಲ್ಲು ಇರಬಹುದು. ಹನುಮಾನ ದೇವಾಲಯದ ಒಳಗಡೆಯ ದೃಶ್ಯ, ಹನುಮನ ಮೂರ್ತಿ ಪಕ್ಕದಲ್ಲಿ ಒಂದು ನಾಗಶಿಲ್ಪ ಇದೆ. ಬಲಗಡೆಗೆ ಒಂದು ಶಿವಲಿಂಗ ಇರುವುದನ್ನು ನೋಡಬಹುದು. ಹನುಮಾನ ದೇವಾಲಯದ ಎದುರುಗಡೆ ಒಂದು ವೀರಗಲ್ಲು, ಹನುಮನ ಎದುರುಗಡೆ ಒಂದು ನಂದಿಯ ವಿಗ್ರಹ. ಹನುಮಾನ ದೇವಾಲಯದ ಬಲಗಡೆ ಗಜಲಕ್ಷ್ಮಿಯ ಶಿಲ್ಪ ಇರುವುದನ್ನು ನೋಡಬಹುದು.